ನಾನಾವಳಿ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ವಾಮದೇವಾಯ ನಮಃ. ಓಂ ನಮಃ ಶಿವಾಯ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಕ್ಚುಲಿ ಪೂಜೆ ಎಲ್ಲ ಮುಗೀತು, ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಇವಾಗ ಸದ್ಯಕ್ಕೆ ನಮ್ಮ ಹಿಂದ್ಗಡೆ ಮನೆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ. ಅಂದರೆ ಅಭಿಷೇಕ ಇದೆ ಅಲ್ವಾ, ಅಲ್ಲಿ ರುದ್ರಾಭಿಷೇಕ. ನಮ್ಮ ಮನೆ ಹಿಂದ್ಗಡೆಯಲ್ಲಿ ದೇವಸ್ಥಾನ ಒಂದಿದೆ, ಅಲ್ಲಿ ಪೂಜೆ ನಡೀತಿದೆ. ಇವತ್ತು ವಿಶೇಷ ಪೂಜೆ ನಡೀತಿದೆ, ಶಿವರಾತ್ರಿ ಹಬ್ಬದ ಪ್ರಯುಕ್ತ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಆ್ಯಕ್ಚುಲಿ ಇದು ವಿಲಾಗ್ ಏನಂದರೆ, ಯೂಶಲಿ ನಮ್ಮ ಅಣ್ಣ ಇಷ್ಟು ವರ್ಷ ವಿಲಾಗ್ ಮಾಡ್ತಿರ್ಲಿಲ್ಲ, ಬಟ್ ಎಲ್ಲ ಕಡೆ ಟೆಂಪಲ್ ರೌಂಡ್ಸ್ ಮಾಡ್ತಿದ್ವಿ. ಅಂದರೆ ಆಲ್ಮೋಸ್ಟ್ ಒಂದು 11 ಗಂಟೆ ಮೇಲೆ ಹೋಗ್ತಿದ್ವಿ, ಬಟ್ ಇವತ್ತು ಬೇಗ ಹೋಗ್ತೀವಿ. ಇವತ್ತು ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ. ಜನರಲಿ ನಾನು ನಮ್ಮ ತಮ್ಮ ಇಬ್ಬರು ಹೋಗ್ತಾ ಇದ್ವಿ. ಸೊ ಈ ಸತಿ ನಮ್ಮ ಅಪ್ಪ ಅಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಒಂದು 5-6 ದೇವಸ್ಥಾನ ಇದೆ ಶಿವಂದು. ಅದೇ 5-6 ದೇವಸ್ಥಾನ ಮುಗಿಸ್ಕೊಂಡು ಯಾವ ದೇವಸ್ಥಾನ ಎಲ್ಲಿ ಹೋಗ್ತೀವಿ ಅನ್ನೋದನ್ನ ಈ ವಿಲಾಗಲ್ಲಿ ಹಾಕ್ತೀನಿ. ಮತ್ತೆ ಏನ್ ಹೇಳ್ಬೇಕಪ್ಪ ಸಬ್ಸ್ಕ್ರೈಬರ್ಸ್ಗೆ? ಏನಿಲ್ಲ, ನನಗೆ ತುಂಬಾ ಇಷ್ಟವಾದ ಹಬ್ಬ ಇದು ಶಿವರಾತ್ರಿ. ಹೌದು, ನನಗೂ ಇಷ್ಟ ಅನ್ನೋದು. ಅದರಲ್ಲಿ ಭೇದ ಭಾವ ಅಂತ ಏನಿಲ್ಲ, ಜಾತಿ ಭೇದ ಭಾವ ಅಂತ ಏನಿಲ್ಲ. ಯಾಕಂದ್ರೆ ಎಲ್ಲರೂ ಇಷ್ಟಪಡೋ ದೇವರು ಶಿವ. ಅದರಲ್ಲೂ ನನಗೆ ತುಂಬಾ ಇಷ್ಟ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅದೆಲ್ಲ ನಿಮಗೆ ತೋರಿಸ್ತೀವಿ ಮುಂದೆ ವಿಲಾಗಲ್ಲಿ. ಸೊ ಸಿಗದ. ಹರ ಹರ ಮಹಾದೇವ್. ಮಹಾದೇವಾಯ ಮಹಾದೇವಾಯ ತೇ ನಮಃ ತೇ ನಮಃ. ಸರ್ವಮಂಗಳ ಸರ್ವಮಂಗಳ ಮಾಂಗಲ್ಯೇ ಮಹಾಶಿವರಾತ್ರಿ ರತ್ನಮಯಂ ಪೂಜಕತೆ. ಸಿಂಧು ಕಾವೇರಿ ಜಲಸ್ಮಯೋ ಭುವಸ್ಥಾನ ಊರ್ಜೆ ವಾಚಿನಃ ಸುರಭಿನೋ ಮುಖಾಕರತ್ಪ್ರಣಾಯು. ಮಾಡಿ ಓಂ ಓಂ ನಮಃ ಶಿವ ಅಂತ ಹೇಳ್ಕೊಂಡು ಮಾಡಿ. ಓಂ ನಮಃ हर हर महादेव. जगज्जननी महामाये के जय. चामुंडेश्वरी माता के जय. त्र्यंबकेश्वर स्वामी के जय. ಸೊ ಆಕ್ಚುಲಿ ಏನಾಯ್ತು ಅಂದ್ರೆ, ಅದು ಹೇಳಿದಲ್ಲ ಮನೆ ಹತ್ರ ಪೂಜೆ ಇತ್ತು ಅಂತ, ರುದ್ರಾಭಿಷೇಕ ಇತ್ತು ಅಂತ. ಸೊ ಅಷ್ಟು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಅಪ್ಪ ಅಮ್ಮ ಇಬ್ರು ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಬಿಕಾಸ್ ಆಕ್ಚುಲಿ 10:30 ಆಗುತ್ತೆ ಅಂತ ಅನ್ಕೊಂಡಿದ್ರು ಅವರು. ಸೊ 10:30 ಆಗಿಲ್ದಿರೋಕ್ಕೆ ಆಲ್ಮೋಸ್ಟ್ 11:30 ಆಗೋಯ್ತು. ಅಲ್ಲಿ ನಮ್ಮನೆ ದೇವಸ್ಥಾನದ ಹತ್ರ ಪೂಜೆ ಆಗದೆ. ಸೊ ಚೆನ್ನಾಗಿ ಪೂಜೆ ಮಾಡಿದ್ರು. ನೀವೇ ನೋಡಿದ್ರಲ್ಲ ಈಗ ವಿಡಿಯೋದಲ್ಲಿ ಹೇಗೆ ಪೂಜೆ ಮಾಡಿದ್ರು ಅಂತ ಅಂದ್ಬಿಟ್ಟು.
ಸೊ ಅದಕ್ಕೆ ಈ ಸತಿನೂ ನಾನು ನಮ್ಮ ತಮ್ಮ ಇಬ್ಬರೇ ಹೋಗ್ತಾ ಇದೀವಿ. ಬಟ್ ಈ ಸತಿ ಕಾರಲ್ಲಿ ಹೋಗ್ತಾ ಇದೀವಿ ಆಸ್ ಯೂಶುವಲ್. ಬಟ್ ಈ ಸತಿ ಕಾರಲ್ಲಿ ಹೋಗ್ತಾ ಇದೀವಿ ಅಷ್ಟೇ, ಅದೊಂದೇ ಡಿಫ್ರೆನ್ಸ್ ಅಷ್ಟೇ ಡಿಫ್ರೆನ್ಸ್. ಸೊ ಈ ಸತಿ ನಮ್ಮ ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ, ಬಿಕಾಸ್ ಅದೇ ಅಲ್ಲಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ. 10:30 ಅಷ್ಟೊತ್ತಿಗೆ ಮುಗ್ದಿದ್ರೆ ಪಕ್ಕ ನಮ್ಮ ಜೊತೆ ಬಂದಿರೋದು. ಅಲ್ಲೇ ಕೂತಿ ಅಲ್ಲೇ ಆಲ್ಮೋಸ್ಟ್ ಒಂದು 2-3 ಅವರ್ಸ್ ಆಗಿರೋದ್ರಿಂದ ಟಯರ್ಡ್ ಆಗಿ ಬರೋಕ್ಕಾಗಲಿಲ್ಲ ಅವರು. ಸೊ ನಾವಿಬ್ರೇ ಹೋಗ್ಬೇಕು ಅನ್ನೋದರ ಪರಿಸ್ಥಿತಿ ಬಂದಿದೆ ಇವಾಗ. ಸರಿ, ನೆಕ್ಸ್ಟ್ ಫಸ್ಟ್ ಇವಾಗ ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಅದು ದೇವಸ್ಥಾನ ಮುಗಿದ್ಮೇಲೆ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿ ವಿಡಿಯೋ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತೀವಿ ಹೇಗಿರುತ್ತೆ ಅಲ್ಲಿ, ಹೆಂಗೆಲ್ಲ. ನಾವು ಯಾವಾಗಲೂ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಹೇಗೆ ಅನ್ನೋದು ಪ್ರತಿ ವರ್ಷ ಅನ್ನೋದನ್ನ ಈ ಸಲ ತೋರಿಸ್ತೀವಿ ನಿಮಗೆ. ನಮೋಜಿ ಶಂಕರ ಭೋಲೆನಾಥ ಶಂಕರ ರುದ್ರದೇವ ಮಹೇಶ್ವರ. ಜಸ್ಟ್ ನಾವು ಬಂದ್ವಿ ಚಂದ್ರಮೌಳೇಶ್ವರಿ ದೇವಸ್ಥಾನಕ್ಕೆ. ಏನು ರಶ್ಶೇ ಇಲ್ಲ ಆ್ಯಕ್ಚುಲಿ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿಂದ ಇಲ್ಲಿವರೆಗೂ ಕ್ಯೂ ಇರ್ತಿತ್ತು, ಜನಗಳೇ ಇಲ್ಲ. ಆ್ಯಕ್ಚುಲಿ ಸರ್ ಜನಗಳೇ ಇಲ್ಲ ಅಲ್ವಾ? ಇಲ್ಲ, ಲಾಸ್ಟ್ ಇಯರ್ನು ಜನ ಇರಲಿಲ್ಲ ಆ್ಯಕ್ಚುಲಿ, ತುಂಬ ಜನ. ಲಾಸ್ಟ್ ಇಯರ್ ಜನನೇ ಇರಲಿಲ್ಲ. ಅದೇನಾಗಿದೆ ಅಂದರೆ ಬರ್ತಾ ಜನಗಳಿಗೆ ಯಾವುದೇ ಹಬ್ಬ ಆದರೂ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಜನಗಳಿಗೆ ಇಂಟ್ರೆಸ್ಟ್, ದೇವರು ಇಂಟ್ರೆಸ್ಟ್ ಇಲ್ಲ, ಹಬ್ಬನೂ ಇಂಟ್ರೆಸ್ಟ್ ಇಲ್ಲ. ಹೌದು ನೋಡಿ, ಫುಲ್ಲು ಜನಗಳೇ ಇಲ್ಲ. ಓಕೆ, ಮುಂಚೆ ಎಲ್ಲ ಸ್ವಲ್ಪ ವರ್ಷಗಳಿಂದ 1 ಗಂಟೆಗೆ ಬಂದರೂ ಇನ್ನೂ ಕ್ಯೂ ಅಲ್ಲಿ ನಿಂತ್ಕೋತಾ ಇದ್ವಿ, ಅಷ್ಟು ರಶ್ ಇರ್ತಿತ್ತು. ರಶ್ ಇಲ್ಲ ಇವಾಗ. ಸರಿ, ಓಕೆ, ದರ್ಶನ ಮಾಡ್ಕೊಂಬರ್ತೀವಿ. ಓಕೆನಾ? ಪೂರ್ತಿ ನಾನು ವಿಡಿಯೋ ಹಾಕ್ತಾ ಇದ್ದೀನಲ್ಲ, 12 ಜ್ಯೋತಿರ್ಲಿಂಗಗಳು. ಇಷ್ಟು 12 ಜ್ಯೋತಿರ್ಲಿಂಗಗಳು ದರ್ಶನ ಮಾಡೋದು. ಸೊ ಈಗ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಏನಕ್ಕೆ ಬರ್ತೀವಿ ಅಂತ ನಮ್ಮ ಅಣ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾವ ದೇವಸ್ಥಾನಕ್ಕೆ ಬಂದಿದ್ವಿ ಅಂದರೆ, ಇವಾಗ ಆ್ಯಕ್ಚುಲಿ ವಿಶ್ವೇಶ್ವರಯ್ಯ ಸ್ವಾಮಿ ಟೆಂಪಲಿಗೆ ಬಂದಿದ್ವಿ. ವಿಶ್ವೇಶ್ವರ ಸ್ವಾಮಿ ಟೆಂಪಲ್ಗೆ. ಇದು ಆ್ಯಕ್ಚುಲಿ ಇಲ್ಲಿಗೆ ಈ ಟೆಂಪಲ್ಗೆ ಏನಕ್ಕೆ ಬರ್ತೀವಿ ಅಂತ ಅಂದರೆ ಮೂಲ ಕಾರಣ ಏನಂದರೆ, ನಮ್ಮ ತಂದೆಯವರು ಅವ್ರ ಜೊತೆ ವರ್ಕ್ ಮಾಡ್ತಿದ್ದವರು ಇಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾರೆ. ಅವ್ರು ಯಾವಾಗಲೂ ಬರ್ತಿದ್ರು ನನ್ನ ತಂದೆ. ಸೊ ನಮ್ಗೆ ಅದನ್ನೇ ಅಭ್ಯಾಸ ಮಾಡಿಸಿದ್ರು, ಅವರು ಬರ್ತಿದ್ದಾರೆ. ಸೊ ಆದ್ರಿಂದ ಈ ದೇವಸ್ಥಾನಕ್ಕೆ ನಾವು ಯಾವಾಗಲೂ ಅಂದರೆ ಶಿವರಾತ್ರಿ ದಿನ ಮಿಸ್ ಮಾಡದೆ ಬಂದು ಹೋಗ್ತೀವಿ ಇಲ್ಲಿ. ಸೊ ಅದೇ ರೀಸನ್ ಈ ದೇವಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಪ್ರತಿ ಶಿವರಾತ್ರಿ. ಸೊ ನೆಕ್ಸ್ಟು ಅಗ್ರಹಾರಕ್ಕೆ ಹೋಗ್ತಾ ಇದ್ದೀವಿ. ಅಗ್ರಹಾರದಲ್ಲಿ ಕೆಲವು ದೇವಸ್ಥಾನಕ್ಕೆ ಹೋಗ್ಬೇಕಿದೆ. ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ.
घोर संहारः सकललोकाय सर्वभूताय सत्य साक्षात्करा ॐ शिवोऽहं रुद्रनामं भजेऽहं ಜನಗಳು ಬೇಗ ಬಂದು ಹೋಗ್ಬಿಟ್ಟಿದಾರ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಷ್ಟೇ. ಸೊ ಇವಾಗೊಂದು ವೀರಭದ್ರೇಶ್ವರ ದೇವಸ್ಥಾನ ಇಲ್ಲೊಂದಿದೆ. ಸೊ ಆ ದೇವಸ್ಥಾನ ಮುಗಿಸ್ಕೊಂಡು ಇಂಕಲಲ್ಲಿ ಒಂದು ದೇವಸ್ಥಾನ ಇದೆ. ನಮ್ದು ಹಳೇ ದೇವಸ್ಥಾನ. ಚಿಕ್ಕ ವಯಸ್ಸಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದ ದೇವಸ್ಥಾನ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಆ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಮನೆ. भानुकोटि भास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाशमक्षशूलमक्षरं काशिकापुराधिनाथ कालभैरवं भजे. सेतुपालकं त्वधर्ममार्गनाशकं कर्मपाशमोचकं सुशर्मदायकं विभुं स्वर्णवर्णशेषपाशशोभिताङ्गमण्डलं काशिकापुराधिनाथ कालभैरवं भजे. ಅದಕ್ಕೆ ಅಲ್ಲೇ ಟೈಮ್ ಆಗೋಯ್ತು, 11:30 12 ಗಂಟೆ ಆಗೋಯ್ತು ಅಲ್ಲೇ. ಅದಕ್ಕೆ ಸಾಕಾಗಿದೆ, ಆಗಲ್ಲ ನೀವು ಹೋಗಿ ಬರ್ರಿ ಅಂತ. ಓಕೆ, ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ. ಅದೇ ನಾನು ಹೇಳ್ತಿದ್ನಲ್ಲ ಅವಾಗಲೇ, ತುಂಬ ಚಿಕ್ಕ ವಯಸ್ಸಿಂದ ದೇವಸ್ಥಾನಕ್ಕೆ ಬರ್ತಿದ್ವಿ. ನಮ್ಮ ಅತ್ತೆ ಜೊತೆ ಅಂತ, ಭಾಗ್ಯತ್ತೆ ಅಂತ, ನಮ್ಮ ಅತ್ತೆಯವ್ರ ಜೊತೆ. ಅವರು ಯಾವಾಗಲೂ ಈ ದೇವಸ್ಥಾನ ಕರ್ಕೊಂಬರಿದ್ರು ಚಿಕ್ಕವರು. ಇವಾಗ ಇಲ್ಲಿ ನಾವು ಮುಂಚೆ ಇದ್ವಲ್ಲ ಊಟಕಳಿ ಮೈಸೂರಲ್ಲಿ, ಸೊ ಅಲ್ಲಿರುವಾಗ ನಾವು ಮಿಸ್ ಮಾಡಿದೆ ಈ ದೇವಸ್ಥಾನ. ಸೋಮವಾರ ಮತ್ತೆ ಶನಿವಾರ ಮಿಸ್ ಮಾಡಿದೆ, ಬರ್ತಾ ಇದ್ವಿ. ಸೊ ನಮಗದು ಒಂಥರ ಎಮೋಷನ್ ಅದು, ಆ ದೇವಸ್ಥಾನ. ಯಾಕಂದರೆ ತುಂಬ ಹಳೆ ದೇವಸ್ಥಾನ ಅಲ್ವಾ. ನಮಗೆ ಶಿವನ ದೇವಸ್ಥಾನ ಆಗಿರೋದ್ಕಿಂತ ನಾವು ಶಿವರಾತ್ರಿಗೆ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಹೋಗ್ತೀವಿ. ಲಾಸ್ಟಿಗೆ ಅಂದರೆ ಎಲ್ಲ ದೇವಸ್ಥಾನ ನೋಡಿಕೊಂಡು ಕಾಲಭೈರೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ. ಯೂಶ್ವಲಿ ಅದು ಯಾವಾಗಲೂ ಎಲ್ಲ ಶಿವರಾತ್ರಿನೂ ನಾವು ಮಾಡ್ತಿದ್ವಿ. ಬಟ್ ಏನೋ ಒಂದು ಎಮೋಷನ್ ಅದು ಆ ದೇವಸ್ಥಾನ. ಅದೇ, ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಆ ದೇವಸ್ಥಾನಕ್ಕೆ ಹೋಗಿ ಬರ್ತಿರೋದ್ರಿಂದ ಪ್ರತಿ ಸಲ ಹೋಗೋಕ್ಕಾಗಲ್ಲ. ಬಟ್ ಶಿವರಾತ್ರಿ ದಿನ ನಾವು ಮಿಸ್ ಮಾಡಿದೆ ಆ ದೇವಸ್ಥಾನಕ್ಕೆ. ಲಾಸ್ಟ್ ಆ ದೇವಸ್ಥಾನನೇ ವಿಸಿಟ್ ಮಾಡಿ ನಾವು ಮನೆಗೆ ಹೋಗಿ ಕಾಲಭೈರೇಶ್ವರ ಸ್ವಾಮಿ. ಆ್ಯಕ್ಚುಲಿ ಅಲ್ಲಿ ಸ್ವಾಮಿಗಳು ಇದ್ದಾರೆ, ಅವರು ಸೋಮಶೇಖರ್ ಸ್ವಾಮಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರು ಅಷ್ಟೇ. ಇವತ್ತು ಆ್ಯಕ್ಚುಲಿ ನಾವು ತುಂಬ ಲೇಟಾಗಿ ಬಂದ್ವಲ್ಲ, ಅಲ್ಲೇ ಆ್ಯಕ್ಚುಲಿ ತುಂಬ ಲೇಟ್ ಆಯಿತು. 11:30 ಗಂಟೆ ಆಗೋಯ್ತು ನಮ್ಮ ಆ್ಯಕ್ಚುಲಿ ಟೈಮ್ ಎಷ್ಟು ಗೊತ್ತಾ ಇವಾಗ? 3:47 ಆಗಿದೆ. ಏನು ಇನ್ನೊಂದು 2 ಅವರ್ ಆದರೆ ಬೆಳಗ್ಗೆನೇ ಆಗೋಗುತ್ತೆ. ಆಲ್ಮೋಸ್ಟ್ ಅರ್ಧ ಜಾಗರಣೆ ಮಾಡಿಬಿಟ್ಟಿದ್ದೀವಿ ನಾವು ಆಗಿದೆ. ಹೋಗಿ ಈಗ ಹೋದ್ರೆ ಬೇರೆ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಒಂದು 10:30-11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಡ್ತಿದ್ವಿ. ಬಟ್ ಈಗ ಅದೇ ಹೇಳಿದೆ ನಾನು, ಅಲ್ಲೇ ನಮ್ಮ ಮನೆ ಹತ್ರನೇ ಲೇಟ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಹೋಗ್ಬಾರ್ದು. ಇವರು ಆ್ಯಕ್ಚುಲಿ ಏನಂದ್ರು, ನಾನು ನಿಮ್ಮನ್ನೇ ನೆನೆಸ್ಕೊತಾ ಇದ್ದೆ, ಏನು ಈ ಸತಿ ಬರಲ್ವೇನೋ ಇವರು ಹುಡುಗರು, ಡ್ಯೂಟಿಗೆ ಎಲ್ಲಾದರೂ ಹೋಗ್ಬಿಟ್ಟವ್ರ ಹೊರಗಡೆ, ನೈಟ್ ಶಿಫ್ಟ್ ಅದು ಏನೋ ಬೇರೇನೋ ಅಂತ ಹೇಳಿದ್ರು ಅವರು ಆ್ಯಕ್ಚುಲಿ ಹೋದಾಗ. ಸೊ ಅದು ನಮ್ಮನ್ನು ಇನ್ನೂ ನೆನ್ಪಿಟ್ಕೊಂಡಿರ್ತಾರಲ್ಲ ಅವರು, ಅಷ್ಟು ವರ್ಷದಿಂದ ಚಿಕ್ಕ ವಯಸ್ಸಿಂದ ಹೋಗ್ತಾ ಇದ್ದೀವಿ ಅನ್ನೋ ನೆನ್ಪಿಟ್ಕೊಂಡಿದ್ದಾರಲ್ಲ ಅವರು. ಅದೇ ಆ್ಯಕ್ಚುಲಿ ನಮಗೆ ಖುಷಿ ಆಗೋದು. ಅದೇ ಆ್ಯಕ್ಚುಲಿ ನಮಗೆ ಆ ದೇವಸ್ಥಾನಕ್ಕೆ ಮತ್ತೆ ಹೋಗ್ಬೇಕು ಅಂತ ಅನ್ನೋದಕ್ಕೆ ಅನ್ಸೋದು ನಮಗೆ ಜಾಸ್ತಿ. ಲೆವರ್ಲೆಸ್ ಅದೇ ಒಂಥರ ಖುಷಿ. ಅಂದರೆ ನನಗೆ ಅಂದರೆ ಶಿವರಾತ್ರಿ ದಿನ ಜಾಗರಣೆ ಮಾಡಿ ದೇವ್ರು ನೋಡೋದು ಅಂದರೆ ಒಂಥರ ಖುಷಿ. ಮನೆಗೆ ಹೋಗ್ತಾ ಇದೀವಿ. ಎವ್ರಿ ಟೈಮ್ ಮಾಡೋಕ್ಕಾಗಲ್ಲ. ಮಹಾಶಿವರಾತ್ರಿ ಬರೋದು ಒಂದೇ ಸಲ ವರ್ಷಕ್ಕೆ. ಆ ಟೈಮಲ್ಲಿ ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋದೆಲ್ಲ ಒಳ್ಳೇದು. ಈಗ ಸದ್ಯಕ್ಕೆ ಈಗ ಹೋಗ್ತಾ ಇದ್ದೀವಿ ಮನೆಗೆ. ಇದೆ ನಮ್ಮ ಪ್ರತಿ ಶಿವರಾತ್ರಿ ಮಾಡೋ ಕಾರ್ಯಕ್ರಮಗಳು, ರೂಟೀನ್ ಇದೆ ನಮ್ಮದು. ಯಾವಾಗಲೂ ಶಿವರಾತ್ರಿ ಎವ್ರಿ ಶಿವರಾತ್ರಿ ರೂಟೀನ್ ಇದೆ ನಮ್ಮದು.
ಲಾಸ್ಟ್ ಈಗ ಹೋಗಿ ಮಲ್ಕೊಳ್ಳೋದೆ. ಇವಾಗ ಏನು ಮಾಡೋಕ್ಕಾಗಲ್ಲ. ನಾಳೆ ಬೇರೆ ನನಗೆ ಆ್ಯಕ್ಚುಲಿ ರಜಾ, ಇವನಿಗೆ ಆ್ಯಕ್ಚುಲಿ ಶಿಫ್ಟ್ ಇದೆ, ಕೆಲಸ ಇದೆ. ಸೊ ಇವನು ರೆಸ್ಟ್ ಮಾಡಲೇಬೇಕು. ಸೊ ಇವಾಗ ಹೋಗ್ಬಿಟ್ಟು ಮಲ್ಕೊಳ್ಳೋದು. ಎಷ್ಟು ಗಂಟೆಗೆ ಎದ್ದೇಳ್ತೀವಿ ಗೊತ್ತಿಲ್ಲ. ಜಾಗರಣೆ ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ಏನು ಕೇಳಿದ್ವಿ ಅಂದರೆ, ಮಹಾಶಿವರಾತ್ರಿ ನಡೆಯೋದಕ್ಕೆ ಈ ಕಾರಣ ಏನು ಅಂತ ಕೇಳಿದ್ವಿ ಅವ್ರಿಗೆ. ಆ್ಯಕ್ಚುಲಿ ಅದಕ್ಕೆ ಬೇಜಾನ್ ಅರ್ಥಗಳು ಹೇಳ್ತಾರೆ. ಐ ಮೀನ್ ಅರ್ಥ ತುಂಬಾ ಸ್ಟೋರಿಗಳಿದೆ ಆ್ಯಕ್ಚುಲಿ. ತುಂಬಾ ಸ್ಟೋರಿಗಳಿದೆ. ಇದು ಈ ಕಾರಣಕ್ಕೆ ಆ ಕಾರಣಕ್ಕೆ ಅಂತ. ಈಗ ಜ್ಯೋತಿಷ್ಯರು ಹೇಳ್ತಾರಲ್ಲ, ಒಬ್ಬೊಬ್ರು ಜ್ಯೋತಿಷ್ಯರು ಒಂದೊಂದ್ ಥರ ಹೇಳ್ತಾರಲ್ಲ, ಅದೇ ಥರ ಶಿವರಾತ್ರಿ ಆಗೋಕ್ಕೆ ಒಂದೊಂದು ಕಾರಣಗಳಿದೆ ಅನ್ನೋ ಥರ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಶಿವರಾತ್ರಿ ಅನ್ನೋದು ಶಿವನ್, ಈಗ ಹೇಗೆ ಗಣೇಶ ಚತುರ್ಥಿಗೆ ಗಣೇಶಗೆ ಅರ್ಪಿಸ್ತಾರೋ ಹಾಗೆ ಶಿವರಾತ್ರಿಗೆ ಶಿವ ಅಷ್ಟೇ. ಅದಲ್ಲದೆ ನಿಮ್ಮ ಕರ್ಮಗಳನ್ನು ನಿಮ್ದು ಏನಾದರೂ ಅದಕ್ಕೆ ಅದರಿಂದ ಮುಕ್ತಿ ಪಡಬೇಕು, ಅದರಿಂದ ಏನಾದರೂ ಫಲ ಸಿಗಬೇಕು ನಿಮಗೆ ಅನ್ನೋದರ ಇದ್ದರೆ ಶಿವರಾತ್ರಿಯಲ್ಲಿ ಜಾಗರಣೆ ಆಗಲಿ ಉಪವಾಸ ಆಗಲಿ ಮಾಡಿದ್ರೆ ಅದು ನಿಮಗೆ ಆ ಫಲ ಸಿಗುತ್ತೆ, ಆ ಕರ್ಮದಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಸೊ ಅದೇ ಮೇನ್. ನೀವು ಜಾಗರಣೆ ಮಾಡದೆ ಏನು ಮಾಡದೆ ಶಿವರಾತ್ರಿಯಲ್ಲಿ, ಅದೇ ಹೇಳ್ತಿದ್ನಲ್ಲ, ಶಿವರಾತ್ರಿಯಲ್ಲಿ ನಿಮಗೆ ಒಳ್ಳೆ ಫಲ ಸಿಗಬೇಕು ಅಥವಾ ನಿಮ್ಮ ಕರ್ಮಗಳಿಂದ ಮುಕ್ತಿ ಸಿಗಬೇಕು ಅಂತಂದರೆ ನೀವು ಕಟ್ಟುನಿಟ್ಟಾಗಿ ಕರೆಕ್ಟಾಗಿ ಜಾಗರಣೆ ಉಪವಾಸ ಮಾಡಬೇಕು. ಆಮೇಲೆ ಇನ್ನೊಂದು ಏನಂದರೆ, ಕೆಲವ್ರು ಏನು ಮಾಡ್ತಾರೆ, ಜಾಗರಣೆ ಮಾಡಿ, ಇದು ನನ್ನ ಸರಿನೋ ತಪ್ಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ತಪ್ಪಿದ್ರೆ ಇನ್ನೊಂದು ಏನಂದ್ರೆ, ಈಗ ನಮ್ಮ ಸೈಡ್ ಸ್ಟೋರಿ ನಮ್ಮ ಕಡೆ ನಾವು ಅರ್ಥ ಮಾಡ್ಕೊಂಡಿರೋದು ಹಿಂಗೆ. ಶಿವರಾತ್ರಿ ಅಂದ್ರೆ ನಿಮಗೆ ಗೊತ್ತಿದ್ರೆ ಹೇಳಿ, ಶಿವರಾತ್ರಿ ಇದಲ್ಲ ಹಂಗೆ ಅನ್ನೋದಾದ್ರೆ ಒಪಿನಿಯನ್ಸ್ ಡಿಫ್ರೆಂಟ್ ಇರುತ್ತೆ, ಸ್ಟೋರಿಗಳು ಡಿಫ್ರೆಂಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂಥರ ಹೇಳಿರ್ತಾರೆ ಕತೆ ಹಿಂಗಿರುತ್ತೆ ಅಂತ. ನೋಡೋಣ, ನೋಡಿ ನಾವು ನೋಡೋಣ ಯಾವ ಥರ ಸ್ಟೋರೀಸ್ ಇದೆ ಶಿವರಾತ್ರಿ ಆಗೋಕ್ಕೆ. ನಮಗೂ ಕೆಲವು ಗೊತ್ತಿದೆ, ಬಟ್ ನಿಮ್ಮ ಕಡೆಯಿಂದ ತಿಳ್ಕೊಳ್ಳೋಣ ಏನಕ್ಕೆ ಶಿವರಾತ್ರಿ ಮಾಡೋದು ಅನ್ನೋದಕ್ಕೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಜಾಗರಣೆದು ಏನಂದ್ರೆ, ಇವತ್ತು ನೈಟ್ ಎಲ್ಲ ಜಾಗರಣೆ ನೀವು ಮಾಡಿದ್ರೆ ಬೆಳಗ್ಗೆ ಹೋಗಿ ಮಲ್ಕೋಬಾರ್ದು. ನೀವು ಕಂಪ್ಲೀಟ್ ಎಚ್ಚರ ಇದ್ದು ನೀವು ಮತ್ತೆ ರೆಡಿಯಾಗಿ ನೀವು ಫುಲ್ಲು ಫ್ರೆಶ್ ಅಪ್ ಎಲ್ಲ ಆಗಿ ನೀವು ಮತ್ತೆ ಪೂಜೆ ಮಾಡಿ ಮತ್ತೆ ನೀವು ಏನಾದರೂ ಮಲ್ಕೋಬೇಕು ಅಂದರೆ ನೆಕ್ಸ್ಟ್ ಡೇ ಸೂರ್ಯ ಮುಳುಗಿದ ಮೇಲೆ, ಐ ಮೀನ್ 6:30-7 ಗಂಟೆಗೆ ನೀವು ಅವಾಗ ಮಲ್ಕೊಂಡ್ರೆ ನಿಮ್ದು ಜಾಗರಣೆ ಏನು ಮಾಡಿರುತ್ತೆ ಅದು ಕಂಪ್ಲೀಟ್ ಆಗುತ್ತೆ. ಹೌದು. ನೀವು ಇವತ್ತು ಜಾಗರಣೆ ಮಾಡಿ ನಾಳೆ ಆಗೋಯ್ತಲ್ಲ ಬೆಳಗ್ಗೆ 7 ಗಂಟೆ ಅಂತ ಮಲ್ಕೊಂಡ್ರೆ ಜಾಗರಣೆ ಕಂಪ್ಲೀಟ್ ಆಗಲ್ಲ. ಅಂಡ್ ಈವನ್ ನಾಳೆ ಬೆಳಗ್ಗೆ ನೀವು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಮಲ್ಕೋತೀನಿ ಅಂದ್ರೆ ದಟ್ ಈಸ್ ಆಲ್ಸೋ ರಾಂಗ್. ಅದು ಕೆಲವರು ಹೇಳ್ತಾರೆ ಆ ಥರ, ಬಟ್ ಇದು ಸರಿನಾ ತಪ್ಪಾ ಅಂತ ನೀವು ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಇಷ್ಟೇ ನಮ್ದು ಮಹಾಶಿವರಾತ್ರಿ ರೂಟೀನು. ಒಬ್ಬ ಶಿವಭಕ್ತನಾಗಿ ಈ ಮಹಾಶಿವರಾತ್ರಿ ಹೇಗ್ ಮಾಡಿದೆ, ಹೇಗಿತ್ತು ಅನ್ನೋದನ್ನ ನಿಮ್ಗೆ ತೋರಿಸಿದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರ ಹರ ಮಹಾದೇವ. ಹಾಗೂ ನಮ್ಮ ಬಾಸ್ ಹೇಳ್ದಂಗೆ ಎಲ್ರಿಗೂ ಒಳ್ಳೇದನ್ನ ಬಯಸೋಣ. ಓಕೆ, ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ.